ನೀವು ಓಟ್ ಹಾಕ್ಬಿಟ್ರೆ ಗೆಲ್ಲಕ್ಕಾಗಲ್ಲ. 100% ಅದಕ್ಕೆ ನಾನು ಹೇಳಿದ್ದು, ಕರ್ನಾಟಕದಲ್ಲಾಗಲಿ ಇಡೀ ವರ್ಲ್ಡಲ್ಲಿ 2 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ಬರಬೇಕು, 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಬರಬೇಕು. ಏನು ಗೆದ್ದಿರೋರೆ ಕೂಡದು ಹಣ್ಣಾಗಿ ಜ್ಞಾನ ಇರೋಕ್ಕಲ್ಲ, ಅವರೆಲ್ಲ MLA ಒಳಗೆ ಕೂತಿರ್ತಾರೆ. 100% ನಿಂತ್ಕೊಳಕ್ಕೆ ಜಾಗ ಇರೋಕ್ಕಲ್ಲ. ಇವರೆಲ್ಲ ಇನ್ನು ಪರಂಪರವಾಗಿ ಒಂದು ಟೀಮ್ ಕಟ್ಕೊಬಿಟ್ಟಿರ್ತಾರೆ. 100% ಅವರೆಲ್ಲ ಅವ್ರಿಗೆ ಓಟ್ ಹಾಕ್ತಿರ್ತಾರೆ. 2 ವರ್ಷಕ್ಕೊಂದ್ಸರಿ ಖರ್ಚು ಮಾಡಲಿ ಬಿಡ್ರಿ. 2020 ವರ್ಲ್ಡ್ ಕಪ್ ಥರ ಸಂಪಾದನೆ ಮಾಡಿರೋದು ಮುಂಡೆ ಮಚ್ಚಿದಲ್ಲಿ ಕತ್ತೊಂದು ಸುರಿಲಿ. ಹೌದು, 2 ವರ್ಷಕ್ಕೊಂದ್ಸರಿ ಸರ್ಕಾರ ಪಾಸ್ಟ್ ಆಗುತ್ತೆ. ಪಾಸ್ಟ್ ಆಗಲಿ, ರಾಜಕೀಯ ಪಾಸ್ಟ್ ಆಗಬೇಕು. 5 ವರ್ಷಕ್ಕೊಂದ್ಸರಿ ಸ್ಲೋ ಅಲ್ಲ. ಇವತ್ತಿನ ಹಳೆ ಪ್ರಪಂಚ ಥರ ಅಲ್ಲ, 100% ಪಾಸ್ಟ್ ಆಗಲಿ. ಅವಾಗ ಸಖತ್ ರಿಸಲ್ಟ್ ಬರುತ್ತೆ. ಅವಾಗ ಹೊಸರು ಚೇಂಜಸ್ ಆಗ್ತಾರೆ. ಸರ್ಕಾರವನ್ನು ಭಾಳ ವಿಶೇಷವಾಗಿ ರಿಸಲ್ಟ್ ಬರುತ್ತೆ. ತನಕ ಇರಲಿ, ನಾಳೆಯಿಂದ ಇನ್ನೂ ಭಯಂಕರವಾಗಿದೆ. ಇನ್ನೂ ಇದೆ. ಅದರಲ್ಲೂ ಕೂಡ ನೀವು ಬರ್ದಿಟ್ಟು ಕೇಳಿ, 7ನೇ ತಿಂಗಳು 29ನೇ ತಾರೀಕು ಮೇಲೆ ಇನ್ನೂ ದೊಡ್ಡ ಗಂಡಾಂತರಗಳು ಇದ್ದಾವೆ. 7ನೇ ತಿಂಗಳು 29ಕ್ಕೆ ಕುಜ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರ್ತಾನೆ. ಕನ್ಯಾ ರಾಶಿಗೆ ಬಂದಾಗ ಶನಿ ದೃಷ್ಟಿ ಕುಜಿನ ಮೇಲೆ ಬೀಳುತ್ತೆ. ಭಾಳ ವಿಶೇಷ. ಇವಾಗ 8 ದಿನ ಸಾಯಿಸಿದ್ರೆ ಗಂಡ 8 ಸಾಯಿಸಿದ್ ನೋಡಿದರೆ, ಪೊಲೀಸ್ ಕಮಿಷನರ್ನ 8 ಸಾಯಿಸ್ಬಿಟ್ರು. ಮೊನ್ನೆ ಲವ್ವರ್ ಕರ್ಕೊಬಿಟ್ಟು ಅವ್ನು ಹಾಕಿದ್ರು. ಮದುವೆ ಮನೆಯಲ್ಲಿ ತಾಳಿ ಕಟ್ತಾರೆ, ಪಕ್ಕದ ಜೊತೆ ಮದುವೆ ಮಾಡ್ಕೊಂಡ್ರು. ಇದೆಲ್ಲ ವಿಚಿತ್ರವಾದ ನಡೀತಿರೋದು. ಹೆಣ್ಣು ಮಕ್ಕಳು ಉಲ್ಟಾ ನಡೀತದೆ. ಈ ಮುಂಚೆಲ್ಲ ಎಣ್ಣೆ ಹೊಡಿತಾರೆ, ಅಪರಾಧ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲ, ಇವತ್ತು ಕಾನೂನು ನಮ್ದು ಹೋಗ ಮುಚ್ಕೊಂಡಿರ್ತಾರೆ. ಕಾನೂನು ನನಗೆ ಗೊತ್ತಿಲ್ಲ. ಅಂದರೆ ಅದು ಈ ಕೆಟ್ಟ ಟೈಮ್ ಬಂದಾಗ ಇದೆಲ್ಲ ಹಿಂಗೆ ಆಗುತ್ತೆ. 100%. 7ನೇ ತಿಂಗಳಲ್ಲಿ ನೀವು ಬರ್ದಿಟ್ಕೋಬೋದು, ಯಾರನ್ನು ಬೇಕಾದ್ರೂ ಸಾಯಿಸಿಬಿಡ್ತಾರೆ. 100%. ಪೊಲೀಸ್ನವ್ರಿಗಂತೂ ನಿದ್ದೆ ಇಲ್ದಂಗೆ ಆಗುತ್ತೆ. ರೋಡಲ್ಲಿ ದೊಡ್ಡ ಅನಾಹುತ ಆಗುತ್ತೆ. ದಯವಿಟ್ಟು ಎಲ್ಲ ಎಣ್ಣೆ ಅಂಗಡಿನೂ 9 ಗಂಟೆ ಕ್ಲೋಸ್ ಮಾಡಿಸ್ಬಿಡ್ಬೇಕು. ಮುಂದಿನ ತಿಂಗಳೇ 29. 7ನೇ ತಿಂಗಳಿಂದ ನೀವು ದಯವಿಟ್ಟು ಎಣ್ಣೆ ಅಂಗಡಿಯಲ್ಲಿ 8 ಗಂಟೆಗೆ ಬಾಗಿಲಾಕಿ. ಎಣ್ಣೆ ಅಂಗಡಿ ಬಾಗಿಲು ತೆಗೆದಿರ್ತಾರೆ, ಇವ್ರು ನೋಡ್ರೆ ಫೈನ್ ಹಾಕ್ತಾ ಇರ್ತಾರೆ. ಕುಡುಕ ಅಂಗಡಿನೇ ಬಾಗಿಲು ತೆಗೆದಾರೆ, ರೋಡಲ್ಲಿ ನೀನು ಕುಡಿಬೇಡಕನೆ ಅಂತ ಹಾಕ್ತಾರೆ. ನೀನು 8 ಗಂಟೆಗೆ ಬಾಗಿಲಾಕಿ 10 ಗಂಟೆಗೆ ಡ್ರಿಂಕ್ಸ್ ಇಡ್ಬಿಟ್ಟು ಫೈನ್ ಹಾಕಿದ್ರೆ ನ್ಯಾಯ ಅನ್ಬೋದು. 10 ಗಂಟೆಗೆ ನಾವು 8 ಗಂಟೆಗೆ ಬಾಗಿಲಾಕಿದ್ದು, 10 ಗಂಟೆ 2 ಗಂಟೆವರೆಗೆ ಬಾಗಿಲು ತೆಗೆದ್ಬಿಡೋದು. 9 ಗಂಟೆಯಿಂದ ಫೈನ್. ನೀನು ಕುಡ್ಕ ಬಂದಿದ್ಯಾ ಅಂತ. ಹೆಂಗೆ ಅಂತಂದ್ರೆ, ಇದು ಯಾವ ರೀತಿಲಿ ಸರ್ಕಾರ ನಡೆಸ್ತಾರೋ ಗೊತ್ತಿಲ್ಲ. 100%. ಯಾಕೆ ಇವೆಲ್ಲ ಯಾಕೆ ಮಾಡ್ತೀರಾ? ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಇದು ರಾಂಗ್ ಅಲ್ವಾ? 100%. ಹೆಣ್ಣು ಮಕ್ಳು ಹಿಂದೆ ರಂಗಲ್ಲ ಬಿಡಿ ಅಂದ್ರೆ ಎಣ್ಣೆ ಅಂಗಡಿಯಲ್ಲಿ ಬಾಟ್ಲಿ ಬಿಡ್ಕೊಂಡು ಕೂತಾರೆ. ಇವತ್ತು ನೀವು MG ರೋಡಿಗೆ ಹೋಗ್ಬೇಡಿ, ಎಲ್ಲ ವಿಚಿತ್ರವಾಗಿರುತ್ತದೆ. 100%. ಇನ್ನೇನು 75 ಭಾಗ ನೋಡ್ಕೊಂಡು 4 ಭಾಗ ನೋಡೋಕೆ ಕಾಲ ಇರಲ್ಲ. ಪ್ರಪಂಚ ಕೆಟ್ಟು ಕೆರಡೈತೆ. ಇನ್ನು ಮುಂದೆ ಈ ವರ್ಷ ಕೈ ಮುದ್ದು ಕೇಳ್ತೀನಿ, ಯಾವುದೇ ಸ್ಕೂಲ್ ಮಕ್ಕಳನ್ನ ದಯವಿಟ್ಟು ಟ್ರಿಪ್ ಅಂತ ಕಲೆಕ್ಷನ್ ಸ್ಟಾರ್ಟ್ ಮಾಡಬೇಡಿ. ದಯವಿಟ್ಟು ನಿಲ್ಲಿಸ್ಬೇಡಿ. ಮತ್ತು ಯಾರೇ ಆಗಲಿ ಈ ಕಿಟ್ಟಿ ಪಲ್ಟಿರಲ್ಲ ಟ್ರಿಪ್ ಹೋಗೋಣ ಅಂತ ಕರ್ಕೊಬಿಟ್ಟು ನೀರಲ್ಲಿ ಮುಳುಗೋದು, ಇವಾಗೆಲ್ಲ ಫ್ಲೈಟಲ್ಲಿ ಅನಾಹುತ ಆಗೋದು, ಈ ಥರ ಎಲ್ಲ ಗುಂಪೆಲ್ಲ ಹೋಗಬೇಡಿ. ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ, ನಿಮ್ಮ ಪ್ರಾಣಕ್ಕೆ ಕೈ ಮುಗಿತಾ ಇದ್ದೀನಿ. 100%. ತುಂಬ ಜನ ಸತ್ತೋಗ್ತೀರಾ. 100%. ಇನ್ನು ಮುಂದೆ ಪ್ರಪಂಚದಲ್ಲಿ 30% ಸತ್ತೋಯ್ತಾರೆ. ನಿಮ್ಮ ಮನೇಲಿ 10 ಜನ ಇದ್ದೀರಾ, 3 ಜನ ಸತ್ತೋಯ್ತಾರೆ, 7 ಜನ ಬದುಕಿರ್ತೀರ. 100%. ಬರ್ದಿಟ್ಟು ಕೇಳಿ, ಊರಲ್ಲಿ 100 ಜನ ಇದ್ದೀರಾ, 30 ಜನ ಸತ್ತೋಯ್ತೀರ. ಏನು ಹಿಂಗಾಗಿ ಹೋಗ್ತಿದ್ದೆ, ಪ್ರತಿ ತಿಂಗಳು ಸಾಯ್ತಿದ್ವಲ್ಲಪ್ಪ ಅನ್ನೋ ಥರ ಆಗೋಗುತ್ತೆ. ಗುರುಗಳೇ, ನನ್ಗೊಂದು ಪ್ರಶ್ನೆ ಹೇಳಿ. 2025 9 ಅನ್ನೋ ಅಂಕೆ ತುಂಬಾ ಡೇಂಜರು. ಇಲ್ಲಿ ತನಕ ನೋಡಿರೋದಲ್ಲ, ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಅಂತ. ಇನ್ನು ಮುಂದೆ ಮಾರಿಯಪ್ಪ ಇದೆ. ಇಂತಹ 9 ಅನ್ನೋ ಕಾಂಬಿನೇಷನ್ ಹಿಂದೆನೂ ಹಲವು ಸಲ ಬಂದಿದೆ. ಅವಾಗ್ಲೂ ಹಿಂಗೆ ಆಗಿತ್ತಾ? ಹಲವಾರು ಆ ಥರ ಅಲ್ಲ. ಈ ಸರಿ ಯಾಕೆ ಹಿಂಗಾಗುತ್ತೆ ಅಂದರೆ, ಭಾಳ ಮಿರಾಕಲ್ ಅರ್ಥ ಮಾಡ್ಕೊಳ್ಳಿ. ಮುಂಚೆ 1900 ಅಂತ ಬರ್ತೈತ್ತು, ಈ ಸರಿ 2000 ಇಸ್ವಿ ಅಂತ ಬರ್ತೈತೆ. ಆಮೇಲೆ ಈ ಸರಿ ಏನಾಗುತ್ತೆ ಅಂದರೆ, ಗ್ರಹಗಳು ಭಾಳ ವಿಶೇಷ. ನೀವು ಅರ್ಥ ಮಾಡ್ಕೊಳ್ಳಿ. ಶನಿ ಗ್ರಹ ಬಂದು ಮೀನ ರಾಶಿಲಿ ಬರ್ತಾನೆ, ಕೊನೆ ರಾಶಿಲಿ ಬರ್ತಾನೆ. ಗುರು ಭಾಳ ವಿಶೇಷವಾಗಿ ಧನುಸು ರಾಶಿಲಿದ್ದಾನೆ. ಅವನಿಗೆ ವಿರುದ್ಧವಾದ ಮನೇಲಿದ್ದಾನೆ. ಬುಧನ ಮನೆ ಅವ್ನಿಗೆ ಇಷ್ಟ ಆಗಲ್ಲ. 100%. ಗುರು ಇರೋ ಜಾಗಕ್ಕೆ 12ನೇ ಭಾವವನ್ನು ನೋಡ್ತಾನೆ. ಇಲ್ಲೇನಾಗುತ್ತೆ, ಗುರು ಇರೋ ಜಾಗಕ್ಕೆ ಶನಿ ಗ್ರಹ 3ನೇ ದೃಷ್ಟಿ 12ನೇ ಮನೆಗೆ ನೋಡ್ತಾನೆ. ಗುರು ಗ್ರಹ ಏನು ಮಾಡ್ತಾನೆ, ಶನಿ ಇರೋ ಮನೆಗೆ 12ನೇ ಮನೆಗೆ ನೋಡ್ತಾನೆ. 100% ನೀವು ಬರ್ದಿಟ್ಟು ಕೇಳಿ. ಕಮಲಾಸನ್ ಅಂತ ವ್ಯಕ್ತಿ ಸಾರಿನೇ ಕೇಳಿಲ್ಲ, ಅವ್ನ ಪಿಕ್ಚರ್ ರಿಲೀಸ್ ಆಗ್ತೈತೆ. ಇದು ಏನಂತ ನಾವು ಹೇಳೋಣ, ಒಂದು ಮಾತು ಸಾರಿ ಕೇಳಿ ಹೋಗ ಅಂತ ಕಳಿಸಿ ಮುಗ್ದೇ ಇರೋದು. ಬರ್ದಿಟ್ಟು ಕೇಳಿ. ನಿನಗೇನು ಕೈ ಸಾಯೋ ಟೈಮಲ್ಲಿ ಇದೆಲ್ಲ ನಿನ್ನ ಗೋಳು, ಒಂದು ಕೇಳ್ಬಿಟ್ಟು ಹೋಗ ಪಿಕ್ಚರ್ ರಿಲೀಸ್ ಮಾಡಿ ಕೇಳಿ ಅಂದ್ರೆ ಆಗೋದು ಇಲ್ಲ. ಏನಕ್ಕಂದರೆ ಕಮಲಾಸನ್ ಮೀನರಾಶಿಗೆ ಆಗಿರೋದ್ರಿಂದ ಇಷ್ಟೊಂದು ತೊಂದರೆ. ಪುಷ್ಯನ ಉತ್ತರ ಭಾಗ ನಕ್ಷತ್ರ ಕಮಲಾಸನ್ 100%. ಅದು ಕೂಡ 7ನೇ ತಾರೀಕು ಕೊಟ್ಟಿದ್ದಾರೆ. ಈ ವರ್ಷ 7 ಅನ್ನೋ ನಂಬರ್ಸು ನೋಡಿ. ವಿರಾಟ್ ಕೊಹ್ಲಿ ಹುಟ್ಟಿರೋ ಕನ್ನಿ ರಾಶಿ ದಿವಸನೇ, ಕನ್ನಿ ರಾಶಿ 4ನೇ ತಾರೀಕು ದಿವಸನೇ ಕಾಲು ತುಳಿತಿದ್ದು 11 ಜನ ಸತ್ತೋಗ್ತಾರೆ. ಅದರಲ್ಲೂ ಕೂಡ ನೀವು ಬರ್ದಿಟ್ಟು ಕೇಳಿ ಯಾಕೆ ಹಿಂಗೆ ಆಗುತ್ತೆ ಅನ್ನೋದು. ಆಮೇಲೆ 22ನೇ ತಾರೀಕಿನ ದೊಡ್ಡ ಜಮ್ಮು ಕಾಶ್ಮೀರದಲ್ಲಿ ಆಗುತ್ತೆ. ಜಮ್ಮು ಅಂದರೆ ಜಯ ನಕ್ಷತ್ರ ಮಕರ ರಾಶಿನೇ ಬರುತ್ತೆ. ಅವತ್ತು ಮಕರ ರಾಶಿನೇ ಆಗಿರುತ್ತೆ. ಮತ್ತು ಧನುಷ ನಕ್ಷತ್ರದ ದಿವಸ ಧನುಸು ರಾಶಿ ದಿವಸ ಬರ್ದಿಟ್ಟು ಕೇಳಿ. ಇಲ್ಲಿ ಫ್ಲೈಟ್ ಅನಾಹುತ ಆಗುತ್ತೆ. ಅದರಲ್ಲೂ ಕೂಡ ಅವತ್ತು ಡೇಟ್ 9 ಬರುತ್ತೆ. ಆ ಫ್ಲೈಟ್ ನಂಬರ್ಸು 171, ಆ ರೂಟ್ ನಂಬರ್ 171. ಇದು ವೆರಿ ಡೇಂಜರ್. ಅದು ಕೂಡ 9. ಆಮೇಲೆ ಅದು ಫ್ಲೈಟ್ ನಂಬರ್ 78. ಈ ಪ್ರಪಂಚದಲ್ಲಿ 78 ಇರೋರು ಒಬ್ಬರು ನೆಮ್ಮದಿಗಿರಾಕಲ್ಲ. 29ನೇ ನಂಬರ್ ಸರಿರಾಕಲ್ಲ. ಬರ್ದಿಟ್ಟು ಕೇಳಿ. ಕಾಪಿ ಸಿದ್ಧಾರ್ಥ ಅವರು ಅವ್ರು ಇನೋವಾ ಕಾರಲ್ಲಿ ಅಲ್ಲಿ ಹೋಗಿ ಬೀಳ್ತಾರೆ. ಎಲ್ಲಿ ಒಂದು ಒಳಗೆ ಬೀಳ್ತಾರೆ. ಅವ್ರು ಇನೋವಾ ಕಾರ್ ನಂಬರ್ 29.
ಊರಿಗೆಲ್ಲ 29 ಅನ್ನೋ ನಂಬರೇ ಸರಿ ಇಲ್ವಾ ಅಥವಾ ಈ ವರ್ಷಕ್ಕೆ ಸರಿ ಇಲ್ಲ? 29 ಅನ್ನೋದು ಪ್ರಪಂಚದಲ್ಲೇ ಸರಿ ಹಾಕಲ್ಲ. ಇವೆಲ್ಲ 29 ಕೂಡ ನಾನು ಯಾವಾಗಲೂ ಹೇಳಿದ್ದೀನಿ ನೋಡಿ, ನಾನು ಈ ಪ್ರಪಂಚದಲ್ಲಿ ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆದರೆ ನಾನು 100% 78, 29, 48 ಇದನ್ನೆಲ್ಲವನ್ನು ಬ್ಯಾನ್ ಮಾಡ್ತೀನಿ. ಆಮೇಲೆ ಇಂಥ ದಿವಸ ಪ್ರಪಂಚದಲ್ಲಿ ಜ್ಯೋತಿಷ್ ಹೇಳೋದಲ್ಲ. 29, 25 ಸರಿ ಇಲ್ವಾ ಅಥವಾ ಸರಿನೇ ಇಲ್ವಾ? ಪ್ರಪಂಚಕ್ಕೆ ಸರಿ ಹಾಕಲ್ಲ ಅದು. 2029 ನೀವೇನು ಕೇಳಿದ್ರೆ ನೋಡಿ, ನೀವು ದೇವಸ್ಥಾನ ಮುಳುಗೋಗ್ಬಿಡುತ್ತೆ. 2000 ಇವತ್ತೆಲ್ಲ ಪ್ಲೇಟ್ ಗಿಟ್ ಎಲ್ಲ ಬೀಳ್ತವೆ. ಇನ್ನು ಮುಂದಕ್ಕೆ 2029 ದೇವಸ್ಥಾನಗಳೇ ಬೆಂಕಿ ಇಟ್ಕೋಗುತ್ತೆ. ಎಲ್ಲಯ್ಯ ದೇವ್ರ ಕೈ ಮುಗಿತಾರೆ, ದೇವರೇ ನಮ್ಮನ್ನು ಕಾಪಾಡ್ತಿಲ್ಲ ಅನ್ಬೇಕಾಗತ್ತೆ. 100% ದೇವರೇ ನಿಮ್ಮನ್ನು ಕಾಪಾಡಲ್ಲ ಅಂತ ಆಗುತ್ತೆ. ಈ ದೇವರಲ್ಲಿ ನೋಡಿ, ಜಗತ್ತಿನಲ್ಲಿ ಹಿಂದೂ ದೇವ್ರುಗಳಿದೆ, ಮುಸ್ಲಿಮ್ಸ್ ದೇವರು, ಕ್ರಿಶ್ಚಿಯನ್ಸ್ ದೇವ್ರುಗಳಿದ್ದಾವೆ. ಆದರೂ ಕೂಡ ನಮ್ಮ ಅನಿಸಿಕೆಯಿಂದ ನಾವು ಕೈ ಮುಗಿಬೋದು. ಯಾರಿಗೂ ಕಷ್ಟ ಮುಗಿದಿಲ್ಲ. ಮುಂದಿನ ವರ್ಷ ನನ್ನ ಮಗಳಿಗೆ ಕೆಲಸ ಸಿಗಲಿ ಅಂತ ಕೈ ಮುಗಿಲಿ, ಮುಂದಿನ ವರ್ಷ ಕೆಲಸ ಸಿಕ್ಕಿರಲಿ, ಜೂನಕ್ಕೆ ಅನ್ನನ್ನೇ ಇರೋಕ್ಕಲ್ಲ. 100% ದೇವಸ್ಥಾನಕ್ಕೂ ಕೂಡ ನೀವು ಮುಂದಿನ ವರ್ಷ ಕೈ ಮುಗ್ದಕ್ಕನೆ ಇಲ್ಲಿ ಬರ್ದಾಕ್ಬಿಟ್ಟು ಹೋಗಿ ದೇವಸ್ಥಾನಕ್ಕೆ, ಮುಂದಿನ ವರ್ಷ ನಿಮ್ಗೆ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದಂದ್ರೆ ಬರೀ ಕೆಟ್ಟದ್ದೇ ಜಾಸ್ತಿ ಇರುತ್ತೆ. ಹೈಯೆಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಕ್ಸಿಡೆಂಟಾಗಿ ಸತ್ತಿರೋರೇ ಜಾಸ್ತಿ. ಹೈಯೆಸ್ಟ್ ದೇವ್ರ ಪ್ರಸಾದ ಕಾರ್ಲಿರುತ್ತೆ, ಬಾಡಿ ಫುಟ್ಪಾತ್ ಮೇಲೆ ಇರುತ್ತೆ. ದೇವಸ್ಥಾನ ಅಂದರೆ ದೇವ್ರ ಹೆಸರನ್ನ, ದೇವಸ್ಥಾನದಲ್ಲೂ ಅಷ್ಟೇ, ದೇವಸ್ಥಾನ ನಡೆಸೋರಿಗೆಲ್ಲ ಸ್ಕೂಲು ಇದೆಲ್ಲ ಯಾಕೆ ಬೇಕು, ಹಾಸ್ಪಿಟ್ಲ್ಗಳು ಯಾಕೆ ಬೇಕು? ಇವಾಗೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟವೆ. ರಾಜಕಾರಣಿಗಳು ಪರಿಚಯ ಆಗ್ತಾರೆ. ನಮಗೆಲ್ಲ ಮಕ್ಳು ಕೊಡ್ತಾರೆ, ನಮ್ಮ ಮಕ್ಕಳು ಸ್ಕೂಲ್ ಕಟ್ಟಂಗಿಲ್ಲ, ನಮ್ಮ ಮಕ್ಕಳು ಹಾಸ್ಪಿಟ್ಲ್ ಕಟ್ಟಂಗಿಲ್ಲ. ಯಾಕಂದರೆ ಮುಂದೆ ದೊಡ್ಡ ಸಂಸ್ಥೆ ಜಾಗ ತೆಗೆದು ಇಟ್ಕೊಬಿಟ್ಟಿರ್ತಾರೆ. ಪ್ರಪಂಚನ ಅವ್ರ ಅಡಿಲ್ದಲ್ಲೇ ನಾವು ಬೆಳಗಬೇಕು. ಬ್ರಿಟಿಷ್ನವ್ರದೊಂದು ಕಾಲಳಿತದಲ್ಲಿ ನಾವು ಕಾಲ್ಕೊಂಡಿದ್ರೆ ಇವಾಗ ಯಾರು ಮಾಡಂಗಿಲ್ಲ. ಏನಾರು ಮಾಡಿ ಟೆಸ್ಟ್ ಮಾಡೋ ಅಂತಾರೆ, ಯಾರೋ ಒಂದು ಆಕ್ಷನ್ ಕೆತ್ತಾಡ್ ಕೇಳಲಿ ಅಂತವ. ಒಬ್ಬ ವ್ಯಕ್ತಿ ಸ್ವಂತ ಮಾಡಂಗೇ ಇಲ್ಲ. ಇವತ್ತು ಕಾನೂನೆಲ್ಲನೂ ಚೇಂಜ್ ಮಾಡ್ಬೇಕು. ನಾನು ಒಪ್ಪನಾಗಿ ಹೇಳ್ತೀನಿ, ಪ್ರಪಂಚದಲ್ಲಿ ಇನ್ಸೂರೆನ್ಸ್, ಗಾಡಿಗೆ ಇನ್ಸೂರೆನ್ಸ್ ಇರುತ್ತೆ, ಬಾಡಿಗೆ ಇನ್ಸೂರೆನ್ಸ್ ಇರಕ್ಕಲ್ಲ. ಗಾಡಿಗೆ ಇನ್ಸೂರೆನ್ಸು ಬಾಡಿಗೆ ಇರಕ್ಕಲ್ಲ. ಇವಾಗ ತುಂಬ ಜನ ನಾನು ನೋಡ್ತೀನಿ ಟಿ ವಿಲಿ ಫೋನ್ ಮಾಡ್ತಾರೆ ನಮ್ಮ ನಂಬರ್ಗೆ, ಸರ್ ನಿಮ್ಮ ಚಿನ್ನ ಅಡೆ ಇಡ್ತೀರಾ ಅಂತವ. ಚಿನ್ನ ತಾನ ಕೊಡ್ಯಾ, ಬಡ್ಡಿ ಕಟ್ತೀನಿ ಅಂತೀನಿ. ನಮ್ಮ ಚಿನ್ನ ಅಡೆ ಇಟ್ಟು ದುಡ್ಡು ಕಟ್ಟಿ ಅಂತ ಫೋನ್ಗಳು ಬರ್ತಾ ಇರ್ತವೆ. ಚಿನ್ನ ತಗೊಳ್ಳಿ, ನೀವು ಬ್ಯಾಂಕಲ್ಲಿ ಇಟ್ಕೊಳ್ಳಿ, ನಮ್ಗೆ ಕೊಡಿ, ನಾವು ಬಡ್ಡಿ ಕಟ್ತೀವಿ, ದುಡ್ಡು ಕಟ್ಟಿ ಅದನ್ನು ತಗೊಳ್ಳಿ ನನಗೆ. ಎಲ್ಲ ಉಲ್ಟಾ ಸಿದ್ಧಾಂತ ಈ ಪ್ರಪಂಚ ಬದುಕ್ತೈತೆ. ನಮ್ಮ ಜನನೂ ಕೂಡ ಅವ್ರ ಜೊತೆಲೇ ಕಾಲು ಹಾಕ್ತಾಯಿದ್ದಾರೆ 100%. ಬರ್ದಿಟ್ಟು ಕೇಳಿ, ನನ್ನ ಒಂದು ಪ್ರಕಾರ 2 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್, 5 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಬರಬೇಕು.